ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕಾಂತ್ ಮಾತಾಡ್ತಿರೋದು. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸೆಲೆಕ್ಟ್ ಮಾಡಿರೋ ಸ್ಪಾಟ್ ಬಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಹೆಸರು ನೀವೆಲ್ಲ ಕೇಳೇ ಇರ್ತೀರಾ. ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನವರು ಆಲ್ಮೋಸ್ಟ್ ಜನ ಹೋಗಿ ಬಂದಿರ್ತಾರೆ. ಹೋಗದೆ ಇರೋರಂತೂ ಅಟ್ಲೀಸ್ಟ್ ಒಂದ್ಸಲನಾದ್ರೂ ಬಂಡೀಪುರ ನ್ಯಾಷನಲ್ ಪಾರ್ಕ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರೋ ಈ ನ್ಯಾಷನಲ್ ಪಾರ್ಕ್ ಬೆಂಗಳೂರಿಂದ ಸುಮಾರು 217 ಕಿಲೋಮೀಟರ್ ಮತ್ತೆ ಮೈಸೂರಿಂದ 15 ಕಿಲೋಮೀಟರ್ ದೂರ ಇದೆ. ಬೆಳಗ್ಗೆ ನವಿಲುಗಳ ದರ್ಶನ. ಸೊ ನಾವಿವತ್ತು ದಕ್ಷಿಣ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ನ ವಿಶೇಷತೆಯನ್ನು ತಿಳಿಸ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕಾಗಿ ನಿದ್ದೆ ಬಿಟ್ಟು ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಬಂದಿದ್ದೀವಿ. ನಾವು 6 ಜನ ಸಫಾರಿಗೆ ಅಂತ ಬಂಡೀಪುರಕ್ಕೆ ಬೆಳಗ್ಗೆನೆ ಬಂದಿದ್ವಿ. ಫ್ರೀ ಆಗಿ ಎಲ್ಲಾನು ಕಣ್ ತುಂಬ್ಕೋಬೇಕು ಅನ್ನೋ ಇಂಟೆನ್ಷನ್ ಇಂದ ಪ್ರೈವೇಟ್ ಜೀಪ್ ನ ಬುಕ್ ಮಾಡಿದ್ವಿ. ನಮ್ಮ ಪ್ರೈವೇಟ್ ಜಿಪ್ಸಿ ಇದೆ, ಬರೀ 6 ಜನಕ್ಕೆ ಪರ್ಸನಲ್ ಆಗಿ ತಗೊಂಡಿರೋದು. ರೆಡಿ ಆಗಿಬಿಟ್ಟಿದೆ ಸಫಾರಿಗೆ ಹೋಗೋಕ್ಕೆ. ಸೊ ನಾವಿಲ್ಲಿ ನೋಡ್ಬೋದು ಸಫಾರಿ ಟೈಮಿಂಗ್ಸು ಮತ್ತೆ ರೇಟ್ ಎಷ್ಟಿದೆ ಅಂತ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬರೋ ಪ್ಲಾನ್ ಏನಾದ್ರು ಇದ್ರೆ ಖಂಡಿತ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಜೀಪ್ ಹತ್ಕೊಂಡು ಮುಂದೆ ಬರ್ತಿದ್ದಂಗೆ ನಮ್ ಕಣ್ಣಿಗೆ ಫಸ್ಟ್ ದರ್ಶನ ಆಗಿದ್ದೆ ಸಿಂಗ್ಲಿಕಗಳು. ಇದ್ರ ಹೆಸರು ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಂಪೌಂಡ್ ಮೇಲೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋದನ್ನ ನೋಡ್ತಾ ಇದ್ರೇನೆ ಒಂಥರ ಮಜಾ. ಇದಕ್ಕೇನೆ ತಾನೇ ಕೋತಿ ಆಟ ಅನ್ನೋದು. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಿದ್ದಂಗೆ ಏನ್ ಸಿಕ್ತು ನೀವೇ ನೋಡಿ. ಯಾರ್ ಗುರು ಇವ್ರು, ನಮ್ಮನೆಗೆ ಬಂದವ್ರು ಅನ್ನೋ ತರ ಕಡವೆಗಳು ನಮ್ಮನ್ನೇ ಗುರಾಯಿಸ್ಕೊಂಡು ನೋಡ್ತಿತ್ತು. ಅಲ್ಲಿಂದ ಒಂಚೂರು ಮುಂದಕ್ಕೆ ಬಂದಂಗೆ ಫನ್ ಮೋಡ್ ನಿಂದ ಸೀರಿಯಸ್ ಮೋಡ್ಗೆ ಬಂದ್ವಿ. ಯಾಕಂದ್ರೆ ಅಲ್ಲಿದ್ದಿದ್ದು ಗಜಗಾಂಭೀರ್ಯದಿಂದ ಮೇಯ್ತಿದ್ದ ಆನೆಗಳು. ಒಂದಿಬ್ರು ಮಾವುತರು ಕೂಡ ಆನೆ ಮೇಲೇರಿ ಸವಾರಿಗೆ ಹೊರಟಿದ್ರು. ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದಾಗ ಜಂಗಲ್ ಮೇ ಸಿಂಗಲ್ ಟೈಗರ್ ಆದೋಗೋ ಹಂಗೆ ಒಬ್ಬಂಟಿ ಹುಲಿ ಅದೇನನ್ನೋ ಹುಡುಕ್ತಾ ಹೋಗ್ತಿತ್ತು. ಹೀಗೆ ಮುಂದೆ ಬರ್ತಿದ್ದಾಗ ರೋಡ್ ಮಧ್ಯೆ ಅಲ್ಲಲ್ಲಿ ಜಿಂಕೆಗಳು ಆಯಾಗಿ ಓಡಾಡ್ತಿತ್ತು. ಸೊ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದೆ ಸ್ಪಾಟೆಡ್ ಔಲೆಟ್. ಕನ್ನಡದಲ್ಲಿ ಇದನ್ನ ಮಚ್ಚೆ ಇರುವ ಗೂಬೆ ಅಂತಾರೆ. ಒಂದೊಂದ್ ಕಡೆ ಒಂದೊಂದ್ ಹೆಸರಿನಿಂದ ಕರೀತಾರೆ. ಇಲ್ಲಿ ನೋಡಿ ಕ್ಯೂಟ್ ಆಗಿರೋ ಮರಿ ಜೊತೆಗೆ ಕಾಡ್ಕೋಣಗಳ ಹಿಂಡು ಹೇಗ್ ಮೇಯ್ತಾ ಇದೆ ಅಂತ. ಇದು ಚೆಸ್ಟ್ನಟ್ ಹೆಡೆಡ್ ಬೀ ಈಟರ್ ಅಂತ. ಈ ಪಕ್ಷಿ ತಲೆ ಮೇಲೆ ಜೇನ್ ನೊಣದ ತರ ಬಣ್ಣ ಇರೋದ್ರಿಂದ ಇದಕ್ಕೆ ಚೆಸ್ಟ್ನಟ್ ಹೆಡೆಡ್ ಬೀ ಈಟರ್ ಅಂತಾರೆ. ಬರ್ಡ್ ಲವರ್ಸ್ಗೆ ಇದರ ವಿಶೇಷತೆ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಎದುರು ಬರ್ತಿದ್ದಂಗೆ 2 ಆನೆಗಳು ಮಸ್ತಿ ಕಾಣಿಸಿತ್ತು. ನೆಕ್ಸ್ಟ್ ನಮ್ಗೆ ಕಾಣೋಕೆ ಸಿಕ್ಕಿದೆ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಇಂಡಿಯನ್ ರಾಕ್ ಈಗಲ್ ಔಲ್ ಅಂದ್ರೆ ಗೂಬೆ. ಅದು ನೋಡಿ ಎಷ್ಟು ಮುದ್ದಾಗಿ ನೋಡ್ತಿದೆ. ಓ ಮುದ್ದಾಗಿದೆ ಅಂತ ಅನ್ಕೊಂಡಿದ್ದೆ, ಮೇ ಬಿ ಕೋಪ ಬಂತು ಅನ್ಸುತ್ತೆ, ಅದಕ್ಕೆ ಮುಖ ತಿರುಗಿಸ್ಕೊಂತ ಇದೆ. ಕಲ್ಲಿನ ಮೇಲೆ ಮೈಮರ್ತ್ ಕೂತಿದ್ದ ಚಿರತೆಯೊಂದು ನಾವು ಬಂದಿದ್ದನ್ನು ನೋಡಿ ನಮ್ಮನ್ನೇ ಗುರಾಯಿಸ್ಕೊಂಡು ಒಂದ್ಸಲ ನಾವಂತೂ ಎದ್ರುಕೊಂಡ್ಬಿಟ್ವಿ ಗುರು. ಆ ಚಿರತೆ ನೋಡಿದ್ರೆ ಆಗಷ್ಟೇ ಬೇಟೆ ಮುಗಿಸ್ಕೊಂಡು ಬಂದಿರೋ ತರ ಕಾಣ್ತಿತ್ತು.
ನಾವು ಬರ್ತಿದ್ದಂಗೆ ಅಲ್ಲೇ ಕುಳಿತಿದ್ದ ಕರಡಿಯೊಂದು ಅದೆಲ್ಲಿಗೋ ಓಡಿ ಕಣ್ಮರೆ ಆಯ್ತು. ಇದು ಓರಿಯೆಂಟಲ್ ಸ್ಕಾಪ್ ಸೌಲ್ ಅಂತ, ತುಂಬಾನೇ ಬ್ರೈಟ್ ಆಗಿರುವಂತ ಕಲರ್ ಕಣ್ಣಿಂದ ಮನುಷ್ಯನ ಎದುರಿಸುತ್ತೆ. ಹೆಚ್ಚಾಗಿ ರಾತ್ರಿ ವೇಳೆ ಕಾಣಿಸುವಂತ ಈ ಗೂಬೆ ಅದರ ವಿಶಿಷ್ಟ ಸೌಂಡ್ ನಿಂದ ಬೆರಗುಗೊಳಿಸುತ್ತೆ. ಈ ಗೂಬೆ ಬಗ್ಗೆ ಗೊತ್ತಿಲ್ಲದೆ ಇರೋರು ರಾತ್ರಿ ಟೈಮಲ್ಲಿ ಏನಾದ್ರೂ ಸಿಕ್ಕಿದ್ರೆ ಎದುರೋಗೆ ಹೋಗ್ತಾರೆ ಪಕ್ಕ. ನಂತರ 2 ಮರಿ ಆನೆಗಳು ಧೂಳಿನಲ್ಲಿ ಆಟ ಆಡ್ಕೊಂಡು ಮೈ ಮೇಲೆಲ್ಲ ಧೂಳು ಮೆತ್ಕೊಂಡು ಕಾಣೋಕೆ ಸಿಕ್ತು. ನೆಕ್ಸ್ಟ್ ಸಿಕ್ಕಿದ್ದೆ ಇಂಡಿಯನ್ ಸ್ಕಾಪ್ ಸೌಲ್ ಜಾತಿ ಗೂಬೆ. ಮರದ ಪೊಟ್ರೆಗಳಲ್ಲಿ ಕೂತು ನಿದ್ದೆ ಮಾಡ್ತಿರೋದನ್ನ ನೋಡೋದೇ ಚಂದ. ರಸ್ತೆ ಮಧ್ಯೆ ಬಿಂದಾಸಾಗಿ ಕಡವೆಗಳೆರಡು ಆಯಾಗ್ ಓಡ್ತಿತ್ತು. ಇಲ್ಲಿ ಮತ್ತೊಮ್ಮೆ ಆನೆಯೊಂದು ಹುಲ್ ಮೇಯ್ತಾ ಇದ್ದಿದ್ದು ಕಾಣೋಕೆ ಸಿಕ್ತು. ಇದು ಸ್ಪಾಟ್ ಬೆಲಿಡ್ ಈಗಲ್ ಔಲ್ ಅಂತ, ಗೂಬೆಗಳಲ್ಲಿ ಅದೊಂದು ಒಂದ್ ಜಾತಿ ಗೂಬೆ. ಇದಕ್ಕೆ ಕೂಡ ಒಂದ್ ಸಾಕ್ಷಿ. ಗಜಗಾಂಭೀರ್ಯದಿಂದ ಬಿಂದಾಸಾಗಿ ಹುಲ್ ಮೇಯ್ತಿದ್ದ ಮತ್ತೊಂದು ಆನೆ ನೋಡೋಕ್ ಸಿಕ್ತು. ಅರಳಿ ನಿಂತಿರುವ ತಾವರೆಗಳ ಮಧ್ಯೆ ಕೊಳದಲ್ಲಿ ಬಾತ್ಕೋಳಿಯೊಂದು ಎಷ್ಟು ಆಯಾಗಿ ಈಜಾಡ್ತಾ ಇತ್ತು ಅಂದ್ರೆ ಅದನ್ನ ನೋಡಿ ಅಲ್ಲೇ ಉಳ್ಕೊಬಿಡೋಣ ಅನ್ಸ್ತು. ಇಂಡಿಯನ್ ಸ್ಪಾಟೆಡ್ ಬಿಲ್ಡಕ್ ಅನ್ನೋ ಹೆಸರಿನ ಈ ಬಾತ್ಕೋಳಿ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇತ್ತು. ಅದ್ರಲ್ಲಿ 2 ಮಾತೇ ಇಲ್ಲ. ಎರಡು ಕಡವೆಗಳು ಅಚ್ಚರಿಗೊಂಡಂತೆ ನಮ್ಮನ್ನ ನೋಡಿ ಮುಂದೆ ಸಾಗಿದಾಗ ಮತ್ತೊಂದು ಬ್ರೌನ್ ಫಿಶ್ ಔಲ್ ಅನ್ನೋ ಜಾತಿಗೆ ಸೇರಿದ ಮತ್ತೊಂದು ಗೂಬೆ ನಮ್ಗೆ ಕಾಣಿಸಿದ್ದು ಹೀಗೆ. ಅಷ್ಟರಲ್ಲಿ ಬ್ಲಾಕ್ ಈಗಲ್ ಪಕ್ಷಿಯೊಂದು ಗಾಳಿಯಲ್ಲಿ ಹಾರಿ ಹೋಗಿ ಕೆಲವೇ ಕ್ಷಣಗಳಲ್ಲಿ ಬಂಡೆ ಕಲ್ಲಿನ ಮೇಲೆ ಮಧ್ಯೆ ಆನೆಯೊಂದು ನಿಧಾನಕ್ಕೆ ಹೆಜ್ಜೆ ಆಗ್ತಿದ್ದನ್ನು ನಮ್ಮ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಯ್ತು. ಇದು ನೋಡಿ, ಹೈಮನ್ ಕಿಂಗ್ ಫಿಶರ್ ಅನ್ನೋ ಪಕ್ಷಿ. ಯುರೋಪಿಯನ್ ಮಿಂಚುಳ್ಳಿ ಅಥವಾ ನದಿ ಮಿಂಚುಳ್ಳಿ ಅಂತಾನು ಈ ಪಕ್ಷಿನ ಕರೀತಾರೆ. ಸಣ್ಣ ಗಾತ್ರದ ಈ ಕಿಂಗ್ ಫಿಶರ್ ಆಗಷ್ಟೇ ಬೇಟೆಗಾಗಿ ಹೊಂಚಾಗ್ತಾ ಕೂತಿತ್ತು. ಕಾಡ್ಕೋಣ, ಹಮ್ಮಿಂಗ್ ಬರ್ಡ್ಗಳ ಜೊತೆ 3-4 ತೋಳಗಳು ಕೂಡ ಕೆರೆ ದಡದಲ್ಲಿ ಬಿಸಿಲಿಗೆ ಮೈಯೊಡ್ಡಿ ರೆಸ್ಟ್ ಮಾಡ್ಕೊಂಡು ನಮ್ ಕಣ್ಣಿಗೆ ಬಿತ್ತು. ಇದು ಮಲಬಾರ್ ಟ್ರಾಗೋನ್ ಜಾತಿ ಕುಟುಂಬಕ್ಕೆ ಸೇರಿದಂತ ಪಕ್ಷಿ. ಇದು ಭಾರತ ಮತ್ತು ಶ್ರೀಲಂಕಾ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣೋಕ್ ಸಿಗುತ್ತೆ. ನಾವ್ ಈಗಾಗ್ಲೇ ಹೇಳಿದಂತೆ ಬರ್ಡ್ ಲವರ್ಸ್ಗೆ ಬಂಡೀಪುರ ಒಂದೊಳ್ಳೆ ಸ್ಪಾಟ್.
ಕಾಶ್ಮೀರಿ ಫ್ಲೈ ಕ್ಯಾಚರ್ ಅನ್ನೋ ಈ ಚಿಕ್ಕ ಬರ್ಡ್ ಹಿಮಾಲಯ ಭಾಗದಿಂದ ಹೆಚ್ಚಾಗಿ ಇರುತ್ತೆ. ನೋಡಿ, ನಾವೆಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಎಸೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಫುಟೇಜ್ ಬೆಸ್ಟ್ ಎಕ್ಸಾಂಪಲ್. ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸೋ ಶಾರ್ಟ್ ಇಯರ್ಡ್ ಔಲ್ ಪಕ್ಷಿ ಇದು. ಜಿಂಕೆಯ ಕಾದಾಟ ಒಂದ್ ಕಡೆ ಆದ್ರೆ ನವಿಲಿನ ನರ್ತನ ಮತ್ತೊಂದ್ ಕಡೆ. ಬ್ರೌನ್ ವುಡ್ ಔಲ್ ಅಂತ ಕರೆಯಲ್ಪಡುವ ಈ ಗೂಬೆ, ಮರಗಳಲ್ಲಿ ಹೆಚ್ಚಾಗಿರುವ ಈ ಗೂಬೆಗಳು ರಾತ್ರಿ ಸಮಯದಲ್ಲಿ ಕಂಡು ಬರ್ತವೆ. ಡೇ ಟೈಮ್ ರೆಸ್ಟ್ ಮಾಡುತ್ತೆ. ಇವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದೆ. ಹಾವಿನ ದ್ವೇಷ 12 ವರ್ಷ ಅಂತ ಹಾಡು ಕೇಳಿದಿರಲ್ಲ, ಅಂತ ಹಾವುಗಳನ್ನು ಸೋಲ್ಸೋ ಅಂತ ಮುಂಗ್ಸಿ ಇದೆ ನೋಡಿ. ಈ ಕಡೆ ನೋಡೋ ಮಾರಾಯ ಅಂದ್ರೆ ಹೋಗ್ರಲೆ ಅಂತ ನಮ್ಗೆ ಬೆನ್ನಾಕಿ ಕೂತಿರೋ ಇದು ಬ್ರೌನ್ ಫಿಶ್ ಔಲ್. ತಿರ್ಗೋ ನಮ್ ಕಡೆ ಗೂಬೆ ಅಂದಾಗ ಮಾತ್ರ ನಮ್ಮನ್ ಗುರಾಯಿಸೋ ತರ ನೋಡಿದ್ ನೋಡಿ. ಇದು ನಿಮ್ಗೆ ಗೊತ್ತಲ್ಲ, ಇದು ನಮ್ಮ ಭಾರತದ ರಾಷ್ಟ್ರ ಪಕ್ಷಿಯಾಗಿರುವಂತ ನವಿಲು. ಅಂದಾಗೆ ಇದ್ರ ಮೂಲ ಕೂಡ ಭಾರತದ್ದೇ. ಆದ್ರೂ ತುಂಬಾ ಜನರಿಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಚಿರತೆ ಆಗಷ್ಟೇ ಬೇಟೆ ಮುಗಿಸಿ ಬಂದಿದೆ. ತೋಳ ಹೊಂಚು ಹಾಕಿ ಕೂತಿದೆ. ಅಂದ್ರೆ ಅಲ್ಲಿ ಏನೋ ಅದಂತೂ ಪಕ್ಕ. ಅದೇನಂತ ನಮ್ಗೂ ಗೊತ್ತಾಗಿಲ್ಲ. ಇದು ಸ್ಪಾಟೆಡ್ ಔಲೆಟ್, ಕನ್ನಡದಲ್ಲಿ ಮಚ್ಚೆಯುಳ್ಳ ಗೂಬೆ ಅಂತ ಕರೀತಾರೆ. ಈ ಗೂಬೆಗಳು ಉಷ್ಣವಲಯ ಅಂದ್ರೆ ಟಾರಿಡ್ ಝೋನ್, ಏಷ್ಯಾದಲ್ಲಿ ಉತ್ತರ ಪಾಕಿಸ್ತಾನದಿಂದ ಆಗ್ನೇಯ ಏಷ್ಯಾದವರೆಗೂ ಸಂತಾನೋತ್ಪತ್ತಿ ಮಾಡುತ್ತೆ. ಇಲ್ಲಿ ನೋಡಿ, ಕಾಡಂದಿಗಳು ಈಗ ಕಾಣೋಕೆ ತುಂಬಾನೇ ಅಪರೂಪ ಆಗ್ಬಿಟ್ಟಿದೆ. ನಾವು ನೋಡ್ತಿದ್ದಂಗೆ ಅಲ್ಲಿಂದ ಓಡೇ ಬಿಡ್ತು. ಕಾಡ್ಕೋಣಗಳ ಗುಂಪು ಚೆನ್ನಾಗಿ ಮೇಯ್ಕೊಂಡು ರೆಸ್ಟ್ ಮಾಡ್ತಿರೋದು. ಅದ್ರ ಮೇಲೆ 2 ಪಕ್ಷಿಗಳು ಕೂತಿದ್ವು ನೋಡಿ. ಅಲ್ಲೊಂದ್ ಆನೆ ನಮ್ ಕಡೆ ಬೆನ್ನ ಹಾಕೊಂಡು ಹುಲ್ ಮೇಯ್ತಾ ಇತ್ತು. ಯಪ್ಪ, ಎದ್ರುಕೊಂಡ್ರ? ಗೂಬೆಗಳ ಇಂತ ಭಯಾನಕ ನೋಟಕ್ಕೇನೆ ಜನರು ಜಾಸ್ತಿ ಎದುರೋದು. ಅದಕ್ಕೆ ರಾತ್ರಿ ಸಮಯದಲ್ಲಿ ಗೂಬೆ ನೋಡ್ಬಾರ್ದು ಅಂತಾರೆ. ಒಂಟಿ ದಾರಿಲಿ ಕತ್ಲೆಲಿ ಒಬ್ರೆ ನಡ್ಕೊಂಡು ಹೋದಾಗ ಗೂಬೆ ಸಿಕ್ಕಿದ್ರೆ ಮಾತ್ರ ಖಂಡಿತ ಎದುರೋದ್ರಲ್ಲಿ ಡೌಟೇ ಇಲ್ಲ. ಅದ್ರ ಕಣ್ಣು ನೋಡಿದ್ರೇನೆ ಭಯ ಆಗುತ್ತೆ. ಕರಿಚಿರತೆ ತುಂಬಾನೇ ಅಪರೂಪ ಮತ್ತು ಅಳಿವಿನ ಅಂಚಿನಲ್ಲಿರುವ ಈ ಪ್ರಾಣಿ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಷ್ಟೇ ಕಾಣೋಕೆ ಸಿಕ್ಕಿದ್ದು. ಇದು ಒನ್ ಆಫ್ ದ ಮ್ಯೂಟೇಷನಲ್ ಚೇಂಜಸ್. ಅದರಿಂದ ಇದು ಕಪ್ಪಾಗಿ ಕಾಣುವಂತ ಚಿರತೆ. ಇದು ಚಿರತೆಯ ಪ್ರಭೇದ ಆಗಿದ್ರು ಕೂಡ ಬಿಕಾಸ್ ಆಫ್ ದ ಮ್ಯೂಟೇಷನ್ ಅದು ಕಪ್ಪಾಗಿ ಕಾಣುತ್ತೆ. ನೀವು ಹತ್ರದಿಂದ ನೋಡಿದ್ರೆ ಅದ್ರ ಸ್ಪಾಟ್ಸ್ ಕ್ಲೀನ್ ಆಗಿ ವಿಸಿಬಲ್ ಇರುತ್ತೆ. ಸೊ ನೀವು ನಮ್ಮ ಈ ವ್ಲಾಗ್ ನೋಡಿ ಖಂಡಿತ ಖುಷಿ ಪಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.